ಸುಮಾರು ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ವರದಿಗಳನ್ನು ಗಮನಿಸ್ತಾ ಇದ್ದೇವೆ. ಜನರ ಹಾಹಾಕಾರಗಳನ್ನು ಗಮನಿಸ್ತಾ ಇದ್ದೇವೆ. ಇದ್ದಕ್ಕಿದ್ದಂತೆ ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಬಹಳ ಜನರು ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಜಾಹೀರಾತುಗಳನ್ನು ನೀಡಲಾಗುತ್ತೆ. ಈ ಜಾಹೀರಾತು ಬರುವಾಗ ಹೇಳೋದು ಬಹಳ ಸುಲಭವಾಗಿ, ನಿಮಗೆ ಯಾವ ಗ್ಯಾರಂಟಿ ಬೇಕಾಗಿಲ್ಲ, ಆಮೇಲೆ ಅದಕ್ಕೆ ಇತಿಮಿತಿಯನ್ನು ಕೂಡ ಏನು ಹೇಳೋದಿಲ್ಲ, ಕಡಿಮೆ ಬಡ್ಡಿ ದರ ಹೇಳ್ತಾರೆ. ಇದೆಲ್ಲ ಹೇಳಿ 5,000, 10,000, 20,000, 25,000 ಇಷ್ಟೇ ಕೊಟ್ಟು ಬಿಡ್ತಾರೆ. ಕೊಟ್ಟಾದ ಮೇಲೆ ಎಲ್ಲ ದಾಖಲೆಗಳನ್ನು ತಗೊಂಡು ನಂತರ ಪ್ರಾರಂಭ ಮಾಡ್ತಾರೆ. ಸರ್ವಿಸ್ ಚಾರ್ಜಸ್ ಇದೆ, ನಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ಹತ್ರ ಬಂದು ಹೋಗಿದ್ದಕ್ಕೆ ಚಾರ್ಜಸ್ ಇದೆ, ಆಮೇಲೆ ಇಷ್ಟು ಬಡ್ಡಿ ಇದೆ, ನೀವು ಇಷ್ಟು ಕಟ್ಟಲಿಲ್ಲ ಅಂತಂತಂದರೆ ಅದಕ್ಕೆ ಚಕ್ರ ಬಡ್ಡಿ ಇದೆ. ಇದನ್ನೆಲ್ಲ ಹೇಳಿ 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 ಬಡವರನ್ನು ವಂಚನೆ ಮಾಡ್ತಕ್ಕಂಥ, ಸುಲಿಗೆ ಮಾಡ್ತಕ್ಕಂಥ ಕಾರ್ಯ ಬಹಳ ವೇಗವಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಹಿಂದೆ 5, 6, 7 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಯಾವುದೇ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಬೇರೆ ಫೈನಾನ್ಸ್ ಇರ್ಬೋದು, ಕೊಟ್ಟಾಗ ಅದಕ್ಕೆ ಒಂದು ತಿದ್ದುಪಡಿಗಳನ್ನು ತಂದಿದ್ರು. ಯಾರೇ ಆಗಲಿ ನೇರವಾಗಿ ಹೋಗಿ ಅವರಿಗೆ ತೊಂದರೆ ಕೊಡೋಂಗಿಲ್ಲ. ಆಮೇಲೆ ಈ ಬಡ್ಡಿ, ಚಕ್ರ ಬಡ್ಡಿ ಅಂತ ಹೇಳಿ ಹಾಕಿ ಅವರಿಗೆ ಹಿಂಸೆ ಕೊಡೋಂಗಿಲ್ಲ. ಅದಕ್ಕೆ ತಿದ್ದುಪಡಿಗಳನ್ನು ಕಾನೂನಾತ್ಮಕವಾಗಿ ತಂದಿದ್ದು ಉಂಟು. ಹೀಗಿದ್ದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಯಾವ ಅಡೆತಡೆ ಇಲ್ಲದೆ ಬಡಜನರ ಸುಲಿಗೆ ಆಗ್ತದೆ. ಅವರು ಈಗಾಗಲೇ 2,000 ರೂಪಾಯಿ ಕೊಡೋದು ಒಂದು ಕುಟುಂಬಕ್ಕೆ, ಈಗ 10 ಅಥವಾ 12 ಬಂದಿರ್ಬೋದು ಅಂತ ಇಟ್ಕೊಳ್ಳೋಣ. ಯಾಕಂದರೆ ಅನೇಕರಿಗೆ ಬಂದೇ ಇಲ್ಲ, ತಲುಪಿಲ್ಲ. ಆದರೆ 10 ಅಥವಾ 12 ತಿಂಗಳು ತಲುಪಿದ್ರೆ 2,000 ಎಷ್ಟಾಯಿತು? 24,000 ಆಯಿತು. 24,000 ಇವ್ರಿಗೆ ಕೊಟ್ಟಿದ್ರಿಂದ ಬೋರ್ವೆಲ್ಲೇ ಹಾಕೊಂಬಿಟ್ರಂತೆ. ಯಾರೋ ಹಣ ಕೂಡಿಟ್ಟು ಬೋರ್ವೆಲ್ ಹಾಕೊಂಡ್ಬಿಟ್ಟಿದ್ದಾರೆ. ಅದಾಯ್ತು. ನಾವು ಕೊಟ್ಟ 2,000 ಹಣ ಕೂಡಿಟ್ಟು ಯಾರ ಕಾರ್ ತಗೊಂಡ್ಬಿಟ್ಟಿದಾರಂತೆ. ಏನಪ್ಪ ನನಗೆ ಆಶ್ಚರ್ಯ. ಅದು 24,000ಕ್ಕೆ ಬೋರ್ವೆಲ್ ಹಾಕ್ಬೋದು, 24,000ಕ್ಕೆ ಕಾರ್ ತಗೊಳ್ಬೋದು, 24,000ಕ್ಕೆ ಬೈಕ್ ತಗೊಳ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಕನ್ಸೆಷನ್ ಬೈಕ್ ಇರ್ಬೋದು ಸರ್ಕಾರ. ಈ ರೀತಿ ಈ ಬುರುಡೆ ಬಿಟ್ಕೊಂಡು ಸರ್ಕಾರ, ಇವರು ಕೂಡ ಜನರನ್ನು ಒಂದು ಕಡೆಯಿಂದ ವಂಚನೆ ಮಾಡ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ನಲ್ಲಿ ಇಷ್ಟು ಜನ ಇವತ್ತು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನೋಡಿ, ರಾಮನಗರದಲ್ಲಿ ಕಿಡ್ನಿ ಮಾರಾಟ ಜಾಲ ಸಿಕ್ಕಿದೆ. ಏನಕ್ಕೆ ಅಂದರೆ ಈ ಮೈಕ್ರೋ ಫೈನಾನ್ಸ್ ತಗೊಂಡಿರೋದ್ರಿಂದ ಅವರಿಗೆ ವಾಪಸ್ ದುಡ್ಡು ಕೊಡಲಾರದಕ್ಕೆ ಒಬ್ಬ ಹೆಣ್ಣುಮಗಳು ಕಿಡ್ನಿ ಮಾರಾಟ ಮಾಡ್ಕೊಂಡಿದ್ದಾಳೆ ಅಂತ ಪತ್ರಿಕೆಯಲ್ಲಿದೆ. ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳಬೇಕಲ್ಲ ನಾವು. ಏನಾಗಿದೆ ಇವರಿಗೆ? ಈ ಅಧಿಕಾರದ ಮದ ಏರಿದೆ ಈ ಸರ್ಕಾರಕ್ಕೆ. ಜೊತೆಗೆ ಇವರ ಅಧಿಕಾರ ಗುದ್ದಾಟದಲ್ಲಿ ರಾಜ್ಯದ ಹಿತವನ್ನೇ ಈ ಸರ್ಕಾರ ಬಲಿ ಕೊಡ್ತಾ ಇದೆ. ಅಗ್ಗದ ಪ್ರಚಾರಗಳು ಮಾಡಿಕೊಂಡು ಕೆಲವು ವಿಚಾರಗಳಲ್ಲಿ ಯಾವುದೇ ಅಭಿವೃದ್ಧಿ ಮಾಡದೆ ಜನರನ್ನ ಸಂಕಷ್ಟಕ್ಕೆ ದೂಡತಕ್ಕಂಥ ಕೆಲಸವನ್ನ ಇದು ಮಾಡ್ತಾ ಇದೆ. ಇದು
ಮೈಕ್ರೋ ಫೈನಾನ್ಸಿನ ವಿಷಯ ಆಯಿತು. ಇದೇನಿದೆ ಅಂತಂದರೆ ಸರ್ಕಾರ ಈ ಆನ್ಲೈನ್ ಗೇಮ್ಸ್ ಇದೆಯಲ್ಲ ಅದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಆನ್ಲೈನ್ ಗೇಮ್ಸು ಕೂಡ ಮೈಕ್ರೋ ಫೈನಾನ್ಸ್ ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಜನರ ಜೀವ ತೆಗಿತಾ ಇದೆಯೋ ಅದಕ್ಕಿಂತ ಹೆಚ್ಚಾಗ್ತಾ ಇದೆ. ಆನ್ಲೈನ್ ಗೇಮ್ಸಲ್ಲಿ ಅದ್ಯಾವುದು ರಮ್ಮಿ ಆಡೋದು ಅಂತಿದೆ. ಎಲ್ಲರೂ ಕೂಡ ನಾವು ಕೂಡ ನೋಡಿ, ಈಗ ಏನಾದರೂ ನಮಗೆ ಒಂದು ಇದು ಬಂತಂದ್ರೆ ಆನ್ ಮಾಡಿದರೆ ಸಾಕು, ಅದು ಅಡ್ವರ್ಟೈಸ್ ತಾನಾಗೆ ಬರುತ್ತೆ. 12 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್. ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಸಾವಿರಾರು ರೂಪಾಯಿ ಗಳಿಸ್ಬೋದು, ರೆಮ್ಮಿ ಆಡಿ ಅಂತ ಬರುತ್ತೆ. ಇಂಥವುಗಳಿಗೆಲ್ಲ ಕಡಿವಾಣವೇ ಇಲ್ಲ ಇವರಲ್ಲಿ. ಆಮೇಲೆ ಅದನ್ನು ಆಡಿ ಎಷ್ಟೋ ಜನರು ದುಡ್ಡು ಕಳ್ಕೊಂಡು ಇವತ್ತು ಅವರು ಪಾಪ ಯುವಕರೆಲ್ಲ ಸರ್ವನಾಶ ಆಗಿ ಹೋಗ್ತಿದ್ದಾರೆ. ಇಂಥ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರ ಯಾವುದೇ ಇದನ್ನು ಕಾಳಜಿ ವಹಿಸದೆ ನಿರ್ಲಕ್ಷ್ಯ ತೋರಿಸಿ ಇವತ್ತು ಬಡ ಜನರು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.